ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಮನದ ಮಾಲಿನ್ಯದ ವಿರುದ್ಧ ಯುದ್ಧ ಸಾರಬೇಕಿದೆ. ಪತ್ರಕರ್ತ ಚಂದ್ರಕಾಂತ್ ಒಡ್ಡು. ಮಾಲಿನ್ಯ ಎಂಬುದು ಪ್ರಕೃತಿಯನ್ನಷ್ಟೇ ಆವರಿಸಿಕೊಂಡಿಲ್ಲ, ಬದಲಾಗಿ ಸಾಮಾಜಿಕ, ರಾಜಕೀಯ, ಕೌಟುಂಬಿಕ, ವೃತ್ತಿ ಸಂಬಂಧಿಗಳ ಆದಿಯಾಗಿ ಬದುಕಿನ ಬಹುತೇಕ ಆಯಾಮಗಳಿಗೆ ದಟ್ಟವಾದ ಧೂಳು ಕವಿದುಕೊಂಡ ಮಲಿನಗೊಂಡ ವಿಲಕ್ಷಣ ಸಂದರ್ಭದಲ್ಲಿ ನಾವಿದ್ದೇವೆಂದು ಲೇಖಕರು, ಹಿರಿಯ ಪತ್ರಕರ್ತರು ಆದ ಚಂದ್ರಕಾಂತ್ ಒಡ್ಡು ಅವರು ಹೇಳಿದ್ದಾರೆ. ಮೊನ್ನೆ ಅಂದರೆ ಕಳೆದ ಶನಿವಾರ ಮತ್ತು ರವಿವಾರ 2 ದಿನಗಳ ಕಾಲ ಬಳ್ಳಾರಿ ನಗರದ ಜೋಳದರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆಯವರು ಏರ್ಪಡಿಸಿದ್ದ 9ನೇ ಬಳ್ಳಾರಿ ಸಾಂಸ್ಕೃತಿಕ ಜನೋತ್ಸವವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪರಿಸರ ಮಾಲಿನ್ಯದ ಕುರಿತು ಎಲ್ಲರೂ ಮಾತನಾಡುತ್ತಿದ್ದೇವೆ. ಆದರೆ ಮಾಲಿನ್ಯ ಎಂಬುದು ಕೇವಲ ಪ್ರಕೃತಿಯನ್ನು ಆವರಿಸಿಕೊಂಡಿದೆಯಷ್ಟೇ ಅಲ್ಲ. ಇಂತೆಲ್ಲ ಪರಿಸರ ನಾಶದ ಮೂಲವಿರುವುದು ಮನುಷ್ಯನ ಮೆದುಳಲ್ಲಿ. ಸ್ವಾರ್ಥ, ಲೋಭ, ಲಾಲಸೆ, ನಿಷ್ಕರುಣೆ, ತೋರಿಕೆ, ಸಮಯ ಸಾಧಕತನ ತುಂಬಿಕೊಂಡಿರುವ ಮನಸ್ಸುಗಳನ್ನು ನಿಭಾಯಿಸುವ, ನಿರ್ಮಲಗೊಳಿಸುವ ನಿಟ್ಟಿನಲ್ಲಿ ನಾವು ಗಂಭೀರವಾಗಿ ಯೋಚಿಸಬೇಕಿದೆ. ಬರೀ ಮಾಲಿನ್ಯದ ವಿರುದ್ಧವಷ್ಟೇ ಅಲ್ಲ, ಮನದ ಮಾಲಿನ್ಯದ ವಿರುದ್ಧ ಗುದ್ದಾಡಬೇಕಿದೆ. ವರ್ತಮಾನದ ರಾಜಕೀಯ, ಸಂಸ್ಕೃತಿ, ಸಮುದಾಯಗಳಿಗೆ ವೈಚಾರಿಕ ನೆಲೆಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳಬೇಕಾಗಿರುವುದು ಇಂದಿನ ಜರೂರಿಯಾಗಿದೆ. ಸಮಾಜದಲ್ಲಿ ಮಲಿನಗೊಂಡ ಪರಿಸರ ಶುಚಿಗೊಳಿಸುವ ಕಾರ್ಯವನ್ನು ಒಟ್ಟಾಗಿ ಮಾಡಬೇಕಿದೆ. ಮಾಲಿನ್ಯವನ್ನು ತೊಡೆದು ಹಾಕುವ ಕೆಲಸ ವ್ಯಕ್ತಿಗತ ನೆಲೆಯಲ್ಲೂ ಆಗಬೇಕಿದೆ. ಇದು ಸಾಧ್ಯವಾಗುವುದಾದರೆ ಕೇವಲ ಪರಿಸರ ಮಾಲಿನ್ಯವಷ್ಟೇ ಅಲ್ಲ, ಎಲ್ಲ ಬಗೆಯ ಮಾಲಿನ್ಯಗಳನ್ನು ತೊಲಗಿಸಬಹುದೆಂದು ಚಂದ್ರಕಾಂತ್ ಒಡ್ಡು ಅವರು ಅರ್ಥಪೂರ್ಣವಾದ ಅಭಿಪ್ರಾಯ ಮಂಡಿಸಿದರು. ಆವಿಷ್ಕಾರದಂಥ ಸಂಘಟನೆಗಳು ಬಳ್ಳಾರಿಯಂಥಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದು ಸಾರ್ಥಕವಾದ ಕೆಲಸವೆಂದರು. ನಂತರ ಓ ಹೆನ್ರಿ ಅವರ ಕೊನೆ ಎಲೆ ನಾಟಕ ಪ್ರೇಕ್ಷಕರ ಗಮನ ಸೆಳೆಯಿತು. ಮನಸ್ಸಿಗೆ ಮುಪ್ಪಾದರೆ ದೇಹ ಬಹುಬೇಗ ಶಿಥಿಲವಾಗುತ್ತದೆ. ಸಾವನ್ನಿಷ್ಟಪಡುವವರು ಬದುಕಬೇಕಾಗಲ್ಲ, ಸೋಲನ್ನಿಷ್ಟಪಡುವವರು ಗೆಲ್ಲಕ್ಕಾಗಲ್ಲ ಎಂಬ ಸಂದೇಶವನ್ನು ನೀಡುವ ನಾಟಕದ ಪಾತ್ರಧಾರಿಗಳ ಮನೋಜ್ಞ ಅಭಿನಯ ನೋಡುಗರನ್ನು ಹಿಡಿದಿಡುವಲ್ಲಿ ಯಶಸ್ವಿಯಾಯಿತು. ಮಧುಸೂದನ್ ಕಾರಿಗನೂರು ಸೇರಿದಂತೆ ರಂಗ ನಿರ್ದೇಶಕ ಭಾನುಪ್ರಕಾಶ್ ಕಡಗತ್ತೂರು, ಈಶ್ವರಿ ಕೆ.ಎಂ. ಅಭಿಪ್ರಾಯ ಹಂಚಿಕೊಂಡರು. ದೊಡ್ಡ ಬಸವ ಗವಾಯಿಗಳು ಗೀತಗಾಯನ ನಡೆಸಿದರು. ಡಾಕ್ಟರ್ ಪ್ರಮೋದ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇಂದ್ರಾಣಿ ನಾಟ್ಯ ಕಲಾ ಟ್ರಸ್ಟ್ ವತಿಯಿಂದ ಸಮೂಹ ನೃತ್ಯ, ಸುಜಾತ ಕಲಾ ಟ್ರಸ್ಟಿಂದ ರೂಪಕ, ಡಾಕ್ಟರ್ ರಾಮ್ ಕಿರಣ್ ಅವರಿಂದ ವಾದ್ಯ ಸಂಗೀತಗಳು ನಡೆದು ಪ್ರೇಕ್ಷಕರನ್ನು ರಂಜನೆಗೊಳಿಸಿದವು. ಮೂರು ದಿನದ ಸಂತೆ ನಗ್ನಗ್ನ ಮಾಡಬೇಕು, ದ್ವೇಷವೆಂಬಂತೆ ಸುತ್ತು ಹಾಕಬೇಕು. 3 ದಿನದ ಸಂತೆ ನಗ್ನಗ್ನ ಮಾಡಬೇಕು, ದ್ವೇಷವೆಂಬಂತೆ ಸುತ್ತು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಹುಟ್ಟುವಿದ್ದೆ, ಭೂಮಿಯಲ್ಲಿರೋದು ತಾಯಿಗೆ ಮನೆಯಾಗಿ ಯಾರೇ ಹೋಗಬೇಕು. ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ, ಬರಲು ಏನು ಹಿಂದೆ, ಬರಲು ಏನು ತಂದೆ, ಬರಲು ಏನು ಹಿಂದೆ. ಒಳಿತು ಮಾಡು ಮನಸ ನೀಡಲು 3 ದಿವಸ.
ಹರಿಯುವ
Welcome to the Artist Rehabilitation Center. Most welcome, Bharman. Bharman, most welcome. Bharman, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗೇ ಇದ್ದೀವಿ. ಇನ್ನೂ ನಡೀತಾ ಇದೆಯಪ್ಪ. ಇನ್ನೂ ಜೀವಂತವಾಗಿದ್ದೀವಿ ನೋಡಪ್ಪ. ಬಹರ್ಮನ್, ನೀನ್ ಇಲ್ಲಿ ಬಂದಿದ್ದು ನಮ್ಗೆಲ್ರಿಗೂ ತುಂಬಾ ಸಂತೋಷ ಆಯ್ತು. ಹೌದೌದು, ತುಂಬಾ ಸಂತೋಷ ಆಯ್ತು. ಆದ್ರೆ ಬಾಯಿ ಎಲ್ಲಪ್ಪ ನಿನ್ನ ಮಹಾಕೃತಿ, ನಾವಂತೂ ಕಾಯ್ತಾ ಕಾಯ್ತಾ ಮುದುಕರಾಗೋದ್ವಿ. ಬರುತ್ತೆ. ಯಾವುದೇ ಆದ್ರೂ ಅದು ಬರಬೇಕಾದಂತ ಗಳಿಗೆ ಬರಬೇಕು. ಆಗ ಬರುತ್ತೆ. ಸುಮ್ಮನೆ ಬಾ ಅಂದ್ರೆ ಬರಲ್ಲ ಅದು. ಅದಕ್ಕೋಸ್ಕರ ಮನಸ್ಸು ಪ್ರಯತ್ನ ಎರಡು ಕೆಲಸ ಮಾಡ್ತಾ ಇರಬೇಕು. ಅದು ಬರಬೇಕಾದ ಗಳಿಗೆ ಬಂದಾಗ ಅದಕ್ಕೆ ಕಿತ್ಕೊಂಡು ಬರುತ್ತೆ. ಆಗ ಆಗ ನನ್ನ ಮಹಾಕೃತಿ ರಚನೆ ಆಗುತ್ತೆ. ಅರೆ, ಬಹರ್ಮನ್, ಆ ದಿನ ಬೇಗ ಬರಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ. ಓ, ಡಾಕ್ಟರ್ ಬಂದಿದ್ದಾನೆ. ಅವರು ಡಾಕ್ಟರ್ ಹೆನ್ರಿ ಅಂತ, ನಮ್ಮ ಜನ್ನಿ ಸ್ನೇಹಿತೆ ಜಾನ್ಸ್ ಇದಾರಲ್ವ, ಅವ್ರಿಗೇನೋ ಮೈ ಹುಷಾರಿಲ್ಲ. ಇವರೇ ಅವ್ರಿಗೆ ಏನಾಗಿದೆ ಯಾರಿಗೂ ದಿನೇ ದಿನೇ ಹೋಗ್ತಾ ಇದ್ದಾರೆ. ಡಾಕ್ಟರ್ಗೂ ಏನು ಅರ್ಥ ಆಗ್ತಾ ಇಲ್ಲ. ಇವತ್ತೇನೋ ರಿಪೋರ್ಟ್ ಬರುತ್ತೆ ಅಂತ ಹೇಳಿದ್ರು. ಡಾಕ್ಟರ್, ಡಾಕ್ಟರ್ ಡಾಕ್ಟರ್ ಅವ್ರಿಗೆ ಏನಾಗಿದೆ? ನೋಡ್ತೀವಿ, ಕುದುರೆನ ನೀರ್ ಹತ್ರ ತನಕ ಕರ್ಕೊಂಡು ಹೋಗ್ಬೋದು, ಆದ್ರೆ ನಾವು ನೀರು ಕುಡ್ಸಕ್ಕಾಗೋದಿಲ್ಲ. ಅಲ್ಲ ಡಾಕ್ಟರ್, ನೀವು ಆ ಪ್ರಿಸ್ಕ್ರಿಪ್ಷನ್ ಬರ್ಬೇಕಾದ್ರೆ ಹೇಳ್ತಾ ಇದ್ದೀರಾ, ಸ್ವಲ್ಪ ಅರ್ಥ ಆಗೋ ತರ ವಿವರವಾಗಿ ಹೇಳಿ ಅಲ್ಲ. ವಿವರವಾಗಿ ಯಾವ್ದನ್ನ ವಿವರವಾಗಿ ಹೇಳ್ಬೇಕು? ಅದೇ ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂತ. ರಿಪೋರ್ಟ್ 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 ಏನ್ ಹೇಳುತ್ತೆ? ಡಾಕ್ಟ್ರೆ, ಅದು ನಮ್ಗೆ ಬರ್ತದೆ, ನಿಮ್ಗೆ ಕೇಳ್ತಾ ಇದ್ವಿ. ಡಾಕ್ಟರ್, ಪ್ಲೀಸ್, ಅವಳಿಗೆ ಏನಾಗಿದೆ ಹೇಳಿ. ಯಾವಾಗ ರೋಗಿ ನನ್ನ ಚಟ್ಟ ಮೊರೋಕೆ ಎಷ್ಟು ಜನ ಬರ್ತಾರೆ ಅಂತ ಎಣ್ಸಕ್ ಶುರು ಮಾಡ್ತಾನೋ ಆಗ್ಲೇ ಅವನು ಹುಷಾರಾಗೋದು ಅರ್ಧಕ್ಕರ್ಧ ನಿಂತ ಹಾಗೆ. ಅಂದ್ರೆ ಅವಳು ಬದುಕೋದಿಲ್ವಾ ಡಾಕ್ಟರ್? ಅದನ್ನ ಅವಳೇ ನಿರ್ಧಾರ ಮಾಡಬೇಕು. ಕೇವಲ ಅಷ್ಟೇ. गाड़ी ले लगा ली नहीं गाड़ी ನಾನು ಕೂಡ ನನ್ನ ಜೀವನದ ಶಕ್ತಿ ಎಲೆಗಳನ್ನು ಕಟ್ಕೊಂಡು ಸಾವಿನ ಸುತ್ತ ಕಟ್ಕೊಂಡೆ. ನಿಂತಿರುವ ಸಾಗರದ ವೀಕ್ಷಕ, ಅದೆಲ್ಲ ನೋಟ, ಹೊಸ ಕೈತನ ತುಂಬಿಡೋ ಜನ, ಇದೆಲ್ಲವನ್ನ
ಮಲಗಿದ್ದಾನೆ ಹಾಗೆ ನಿನ್ನ ಕಾಯ್ದೆ ಹಾಗೆ ಚಳಿ ತುಂಬ ಇದೆ ಹಠ ಮಾಡಬೇಡ ಸ್ವಲ್ಪ ಹೊತ್ತು ಬರುತ್ತೆ ಆಮೇಲೆ ತೆಗೆದ್ರಾಯ್ತು ಹಠ ಮಾಡ್ತಿರೋದು ನೀನು ರೇಖಾಗಿದ್ದೀನಿ ನಾನು ಅದನ್ನು ನೋಡ್ಬೇಕು ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರೋದು ನೋಡು ಏನಾದ್ರೂ ಮಾಡ್ಬೋದು ಎಲ್ಲಿ ಕೊನೆಗೆ ಬಿಟ್ಟಿಲ್ಲ ಎಲ್ಲಿ ಇವ ನನ್ನ ತೆಗೆದು ನಾವೇ ಜೋರಾಗಿ ಯಾವುದು ಬೇಗ ಸಾಲಿಗೆ ಇಷ್ಟಪಡಲ್ಲ ಬರುತ್ತೇನೆ ಹೌದು ಹೌದು ಜಾನ್ಸಿ ಒಂದು ಸಣ್ಣ ಹುಡುಗು ನಾನು ಬದುಕಬೇಕು ಅಂತ ಪ್ರಯತ್ನ ಪಡುತ್ತೆ ಗಾಳಿ ಮಳೆ ನೋವು ದುಃಖ ಇವುಗಳನ್ನ ಅಲ್ಲ ನೋವುಗಳನ್ನು ನೀವು ಹತ್ತಿರವಾಗಿವೆ ಅದೆಲ್ಲ ತಮ್ಮ ಅಭಿಪ್ರಾಯವನ್ನು ಹೇಳಿದಿರಿ ಅಂತ ಭಾವಿಸ್ತೀನಿ. ಇಡೀ ತಂಡಕ್ಕೆ ಆವಿಷ್ಕಾರ ವೇದಿಕೆಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ನಾಟಕದ ನಿರ್ದೇಶನ ಮಾಡಿರುವಂತ ಶ್ರೀ ಭಾನುಪ್ರಕಾಶ್ ಕಡಗತ್ತೂರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈ ಕಥೆಯನ್ನ ನಾಟಕ ರೂಪಾಂತರ ಮಾಡಿರುವಂತ ಶ್ರೀ ಎಸ್.ಎನ್. ಸ್ವಾಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಈಗ ಪಾತ್ರ ಪರಿಚಯ. ಅಶ್ವಿನಿ ಕಲಬುರಗಿಯಿಂದ. ನಾನು ಡಾಕ್ಟರ್ ಪಾತ್ರದಲ್ಲಿ ಗೀತಾ ಬೆಂಗಳೂರಿಂದ. ನಾನು ಬಹರ್ಮತ್ ಪಾತ್ರದಲ್ಲಿ ವಿಜಯ್ ಕುಮಾರ್ ಚಿತ್ರದುರ್ಗ. ನಾನು ಜೇಮ್ಸ್ ಪಾತ್ರ, ನನ್ನ ಹೆಸರು ಪುಟ್ಟರಾಜ್ ಅಂತ, ಆವಿಷ್ಕಾರ ಕಲಬುರಗಿ. ಗೋವನ್ ಪಾತ್ರದಲ್ಲಿ ಸುಜಿತ್ ಬಳ್ಳಾರಿ. ಡಾಕ್ಟರ್ ಹಾಗೂ ಸಂಗೀತದಲ್ಲಿ ಪಾಲಕ್ಷ ವಿಜಯನಗರ. ಜಾನ್ಸಿ ಪಾತ್ರದಲ್ಲಿ ಮಹಾದೇವಿ ಕಲಬುರಗಿ. ಸ್ನೇಹಿತರೆ, ಈ ನಾಟಕವನ್ನು ಪಶ್ಚಿಮ ಬಂಗಾಳದ ಜಯನಗರದಲ್ಲಿ ನಡೆದಂಥ 3 ದಿನಗಳ ಒಂದು ಸಾಂಸ್ಕೃತಿಕ ಶಿಬಿರಕ್ಕಾಗಿ ತಯಾರು ಮಾಡಿದ್ದು. ಭಾನುಪ್ರಕಾಶ್ ಕಡಗತ್ತೂರ್ ಅವರು ತಮ್ಮ ಸಮಯನ ಕೊಟ್ಟು ಇದನ್ನು ನಿರ್ದೇಶನ ಮಾಡಿದ್ದಾರೆ. ಬೇರೆ ತಂಡಗಳ ಮೂಲಕ ಹಲವಾರು ಜನೋತ್ಸವಗಳಲ್ಲಿ ಇವು ಪ್ರದರ್ಶನಗೊಂಡಿವೆ. ನಾವು ತಮ್ಮಲ್ಲಿ ಕೇಳ್ಕೊಳ್ಳೋದು ಅಂತಂದರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಹಿಂದೆ ಇದನ್ನು ಉತ್ತಮಪಡಿಸ್ಕೊಳ್ಬಹುದು ಅನ್ನೋ ನಿಮ್ಮ ಸಲಹೆಗಳಿದ್ರೆ ದಯವಿಟ್ಟು ತಿಳಿಸಿ. ಇವೆಲ್ಲ ನೋಡಿದ್ದೀರ, ಮತ್ತು ನಮ್ಮನ್ನು ಇಲ್ಲಿಗೆ ಕರೆದು ಈ ರಂಗದ ಮೇಲೆ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಳ್ಳಾರಿಯ PCI ಮತ್ತು ಆವಿಷ್ಕಾರದ ತಂಡಗಳಿಗೆ